ಕಾಂಗ್ರೆಸ್ ಸರ್ಕಾರದ ಈ ಪಂಚ ಗ್ಯಾರಂಟಿ ಯೋಜನೆಗಳು ಬಹುತೇಕ ಮಹಿಳೆಯರ ಪಾಲಿಗೆ ವರದಾನ ಅಂತ ಹೇಳ್ಬೋದು. ಯಾಕಂದ್ರೆ ಮಹಿಳೆಯರು ಈಗಾಗಲೇ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಅತಿ ಹೆಚ್ಚು ಲಾಭವನ್ನ ಪಡೆದುಕೊಂಡಿದ್ದಾರೆ. ಮಹಿಳೆಯರಿಗೆ ಅನುಕೂಲ ಆಗಲಿ ಎಂಬ ಕಾರಣಕ್ಕೆ ಜಾರಿಗೆ ಬಂದಂತಹ ಶಕ್ತಿ ಯೋಜನೆಯನ್ನು ಈಗಾಗಲೇ ಜಾರಿಗೆ ತಂದು 1 ವರ್ಷ ಕೂಡ ಕಳೆದಿದೆ. ಆದರೆ ಈ ಯೋಜನೆಯ ಅಡಿಯಲ್ಲಿ ಸರ್ಕಾರ 4 ಸಾರಿಗೆ ನಿಗಮದಲ್ಲಿ ಮಹಿಳೆಯರು ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಇನ್ಮುಂದೆ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವುದಾದರೆ ಅದಕ್ಕೆ ಹೊಸ ನಿಯಮವನ್ನು ಸರ್ಕಾರ ಜಾರಿಗೆ ಮಾಡಿರುವಂಥದ್ದು. ಸೊ ಹಾಗಾದರೆ ಈ ಹೊಸ ನಿಯಮ ಏನು ಅನ್ನೋದನ್ನು ಹೇಳ್ತೇವೆ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಹಾಗೂ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಮಹಿಳೆಯರು ಇದೀಗ ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇರೋದು. ಆದರೆ ಇದೀಗ ಇನ್ಮುಂದೆ ಮಹಿಳೆಯರು ಕಡ್ಡಾಯವಾಗಿ ಇಂತಹ ಸಂದರ್ಭಗಳಲ್ಲಿ ಟಿಕೆಟ್ ಖರೀದಿ ಮಾಡಲೇಬೇಕಾಗಿದೆ ಎಂಬ ಅಚ್ಚರಿಯ ಮಾಹಿತಿ ಎಲ್ಲೆಡೆ ವೈರಲ್ ಆಗ್ತಾ ಇರುವಂಥದ್ದು. ಹಾಗೆ ಸರ್ಕಾರಿ ಬಸ್ನಲ್ಲಿ ಮಹಿಳೆಯರ ಸಂಖ್ಯೆ ಅಧಿಕ ಆದ ಕಾರಣ ಬಸ್ ಯಾವಾಗಲೂ ರಶ್ ಇದ್ದೇ ಇರಲಿದೆ. ಹೀಗಾಗಿ ಟಿಕೆಟ್ ನೀಡಿ ಕೂಡ ಪುರುಷರು ನಿಂತು ಪ್ರಯಾಣ ಮಾಡಬೇಕಾದಂತಹ ಪರಿಸ್ಥಿತಿ ಇದೀಗ ಎದುರಾಗಿರುವಂಥದ್ದು. ಹಾಗಾಗಿ ಈ ಸಮಸ್ಯೆ ಪರಿಹಾರಕ್ಕಾಗಿ ಪುರುಷರಿಗೂ ಕೂಡ 50% ಮೀಸಲಾತಿ ಬಸ್ನಲ್ಲಿ ನೀಡಿರುವುದನ್ನು ಕೂಡ ನಾವೀಗ ಕಾಣ್ತಾ ಇದ್ದೇವೆ. ಹಾಗೆ ಸರ್ಕಾರಿ ಬಸ್ನಲ್ಲಿ ಮಹಿಳೆಯರು ಟಿಕೆಟ್ ಫ್ರೀ ಇದ್ರೂ ಕೂಡ ಪ್ರಯಾಣ ಮಾಡುವಾಗ ಫ್ರೀ ಶಕ್ತಿ ಟಿಕೆಟನ್ನು ಕಡ್ಡಾಯವಾಗಿ ನಿರ್ವಾಹಕರ ಬಳಿ ಕೇಳಿ ಪಡೆಯಬೇಕು. ಒಂದು ವೇಳೆ ಬಸ್ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದರೆ ಫೈನ್ ಕಟ್ಟುವ ಜೊತೆಗೆ ಹೊಸ ಟಿಕೆಟ್ ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕು. ಒಂದು ವೇಳೆ ನೀವು ಬಸ್ನಲ್ಲಿ ಅಧಿಕ ಲಗೇಜನ್ನು ಕ್ಯಾರಿ ಮಾಡಿದರೆ ಪ್ರತಿ ಯೂನಿಟ್ ಮೇಲೆ 75 ಪೈಸೆಯಂತೆ, 10 kg ಲಗೇಜ್ ಮೇಲೆ 5 ರೂಪಾಯಿಯಂತೆ ಮೊತ್ತವನ್ನು ನೀವು ಪಾವತಿ ಮಾಡಲೇಬೇಕಾಗ್ತದೆ. ಅದರ ಜೊತೆಗೆ ಇತ್ತೀಚೆಗಷ್ಟೇ ಲಗೇಜ್ ಮೇಲಿನ ಮೊತ್ತವನ್ನು 1.5 ರೂಪಾಯಿಗೆ ಏರಿಕೆ ಮಾಡಿದ ಕಾರಣ ಈ ಮೊತ್ತ ಟಿಕೆಟ್ ರೂಪದಲ್ಲಿ ಪಾವತಿ ಮಾಡಿ ಪ್ರಯಾಣ ಮಾಡಬೇಕಾಗಿದೆ. ಹಾಗಾಗಿ 10 kg ಲಗೇಜ್ ಮೇಲೆ 15 ರೂಪಾಯಿ ದರ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮಹಿಳೆಯರಿಗೆ ತಾವು ಕೊಂಡೊಯ್ಯುವ ಅಧಿಕ ಲಗೇಜ್ಗೆ ಇನ್ನು ಮುಂದೆ ಹೆಚ್ಚುವರಿ ಮೊತ್ತ ಕಟ್ಟುವ ಹೊರೆ ಕೂಡ ಬೀಳಲಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.